ಎನ್ ಎಸ್ ಎಸ್ ಅಂದ ತಕ್ಷಣ ನಿಮ್ಮಲ್ಲಿರುವಂಥ ಭಯ ತೆಗೆಯೋದು ಮೊದಲನೇ ಕೆಲಸ. ಆಲ್ಮೋಸ್ಟ್ ನಾವು ಸುಮಾರು ನೀವು ಡಿಗ್ರಿ ಫೈನಲ್ ಇಯರ್ ಬಂದಿದ್ದೀರಿಪ್ಪ ಅಂದರೆ ಒಂದು 20 ವರ್ಷದವ್ರು ಇದ್ದೀರಿ. 20 ವರ್ಷದೊಳಗೆ ನೀವು ಮಾಡದೇ ಇರುವಂಥದ್ದನ್ನು ಸುಮಾರು 6-7 ದಿನದಲ್ಲಿ ಮಾಡೋದು ಕಷ್ಟ. ಬಟ್ 6-7 ದಿನದಲ್ಲಿ ನೀವು ಏನೋ ಕಲ್ತಿದ್ರಿ, ಅಟ್ಲೀಸ್ಟ್ ಇಲ್ಲಿ ಮಾತನಾಡುವಂಥದ್ದು, ಇವತ್ತು ನೀವು ಸ್ವಾಗತ ಮಾಡ್ಕೊಳ್ತಕ್ಕಂಥದ್ದು, ಯಾವುದೋ ಒಂದು ಮಧುರವಾದ ಕಂಠದಿಂದ ಹಾಡನ್ನು ಹಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಇದುವರೆಗೂ ಏನೋ ನೇತೃತ್ವ ವಹಿಸ್ಕೊಂಡು ನೀವು ಕಾರ್ಯಯೋಜನೆಗಳನ್ನ ಮಾಡಿರುವಂಥದ್ದು ಇರ್ಬೋದು. ಚಪಾತಿ ಮಾಡಕ್ಕೆ ಬರದೇ ಇರೋರು ಚಪಾತಿ ಹಿಟ್ಟು ಅಟ್ಲೀಸ್ಟ್ ಹೆಂಗೆ ಕಲಿಸ್ತಾರ್ರೆ ಬೇರೆದವ್ರು ನೋಡಿ ಕಲ್ತಿರುವಂಥದ್ದು ಇರ್ಬೋದು. ಎಲ್ಲ ಅನುಭವದ ನುಡಿಗಳು, ಅಡಿಗೆಗಿಂದ ಹಿಡ್ಕೊಂಡು ಕಸ ಹುಡುಗೋದಿಂದ ಹಿಡ್ಕೊಂಡು ಇಲ್ಲಿ ಮಾತುಗಾರಿಕೆಯನ್ನು ಹಿಡ್ಕೊಂಡು ಪ್ರತಿಯೊಂದನ್ನು ಸಹ ನೀವು ಅರ್ಥೈಸ್ಕೋಬೇಕು ಅನ್ನುವಂತಹದ್ದು ಒಂದು ಬೇರೆ ಯಾವುದಪ್ಪ ಅಂದರೆ ಎನ್ ಎಸ್ ಎಸ್ ಅನ್ನುವಂಥದ್ದು. ಅದು ಈಗಲ್ಲ, ಮುಂದೆ ಎಂದೋ ದಿನ. ಯಾಕಪ್ಪ ಅಂದರೆ ಸರ್ ಕೂಡ ಹೇಳಿದ್ರೆ ಏನಂತೇಳಿ, ನಾನು ಕೂಡ ಒಬ್ಬ ಎನ್ ಎಸ್ ಎಸ್ ವಿದ್ಯಾರ್ಥಿ ಅಂತೇಳಿ. ಇಲ್ಲಿರೋರು ಯಾರೋ ಸಾಧಕರು ನಾವು ತಗೊಂಡ್ರು ಸಹ ಎನ್ ಎಸ್ ಎಸ್, ಎನ್ ಸಿ ಸಿ ಆರ್ ಎನಿವನ್ ಯಾವುದೋ ಒಂದು ಕಟ್ಟುಮಸ್ತಾಗಿರ್ತಕ್ಕಂಥ ನಿಯಮಾವಳಿ ಒಳಗೆ ಆ ನಿಯಮಕ್ಕೆ ತಾವು ಅಲ್ಲಿ ಆ ಸಂಘ ಸಂಸ್ಥೆಯಲ್ಲಿ ಭಾಗಿಯಾಗಿನ ಮ್ಯಾಲೆ ಬಂದಂಥವ್ರು ಇರ್ತಾರೆ. ಸೊ ಹೀಗಾಗಿ ನೀವು ಅದನ್ನು ಅಮೃತದಂತೆ ತಿಳ್ಕೊಂಡು ಏನಾದರೂ ಒಂದು ಸಾಧನೆಯನ್ನು ಈ ಜಗತ್ತಿಗೆ ಮಾಡಿ ತೋರಿಸ್ಬೇಕು ಅನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ, ಮುಖ್ಯವಾಗಿ ಇವತ್ತಿಗೆ ನಮಗೂ ಸಹ ಸುದೈವ ಅಂತ ಅನ್ಬೋದು. ಯಾಕಪ್ಪ ಅಂದರೆ ತ್ರಿಮೂರ್ತಿಗಳ ರೂಪದಲ್ಲಿ ಲಾಯರ್ ಅಂದರೆ ಅನುಭವದ ಗಡಿಗಳನ್ನು ನಾವು ಇವತ್ತಿಲ್ಲಿ ಹೊಂದಿದ್ದೀವಿ. ಖುಷಿ ಅನ್ನಿಸ್ತಾ ಇದೆ. ಊರವರಾಗಿರ್ಬೋದು, ಹಿರಿಯರಾಗಿರ್ಬೋದು, ನಮಗೆ ಸಪೋರ್ಟ್ ಕೊಟ್ಟಿರ್ತಕ್ಕಂಥವ್ರು, ಮಧ್ಯ ಮಧ್ಯದಲ್ಲಿ ಜ್ಯೂಸ್ ಕೊಟ್ಟಂಥವ್ರು ಇರ್ಬೋದು, ಅಥವಾ ಚಹಾ ವ್ಯವಸ್ಥೆ ಮಾಡಿರುವಂಥದ್ದು ಇರ್ಬೋದು, ನಮಗೆ ಈ ಕೆಲಸದಲ್ಲಿ ಇಂಥಲ್ಲಿ ಮಾಡ್ರಿ ಅಂತ ಹೇಳಿರುವಂಥದ್ದು ಇರ್ಬೋದು. ಆಮೇಲೆ ಇನ್ನೊಂದು ವಿಶೇಷತೆ ನೀವು ಊರಲ್ಲಿ ನೋಡಿರ್ಬೋದು, ಏನಪ್ಪ ಅಂದರೆ